ಜೀವನವು ನಿಮ್ಮನ್ನು ಎಲ್ಲ ದಿಕ್ಕುಗಳಿಂದ ಒತ್ತಡಕ್ಕೆ ಒಳಪಡಿಸಿದಾಗ, ಪ್ರತಿಯೊಂದು ಬಾಗಿಲು ಮುಚ್ಚಿದಂತಾಗಿದ್ದಾಗ ಮತ್ತು ಪ್ರತಿಯೊಂದು ದಾರಿ ಕತ್ತಲಾಗಿ ಕಾಣಿಸಿದಾಗ ನೀವು ಆಯ್ಕೆಗಳಿಲ್ಲದೆ ಉಳಿದಿದ್ದೀರಿ ಎಂಬ ಸುಳ್ಳನ್ನು ನಂಬಬೇಡಿ. ನೀವು ಸಿಕ್ಕಿಹಾಕಿಕೊಂಡಿಲ್ಲ, ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ. ಯಾಕೆಂದರೆ ನಿಮ್ಮ ಅತ್ಯಂತ ದುರ್ಬಲ ಕ್ಷಣದಲ್ಲಿ ನಿಮ್ಮ ಶಕ್ತಿ ಮುಗಿದಂತಾಗುವಾಗ ಮತ್ತು ನಿಮ್ಮ ಹೃದಯವು ದಣಿದಾಗಲೂ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗದ ಒಬ್ಬನು ಇನ್ನೂ ಇದ್ದಾನೆ. ಅಲ್ಲಾ ನಿಮ್ಮ ಸಂಕಷ್ಟದಿಂದ ಎಂದಿಗೂ ದೂರವಿರುವುದಿಲ್ಲ. ನೀವು ಕಾಣದದ್ದನ್ನು ಆತನು ಕಾಣುತ್ತಾನೆ, ನೀವು ತಿಳಿಯದದ್ದನ್ನು ಆತನು ತಿಳಿದಿದ್ದಾನೆ ಮತ್ತು ನೀವು ಇನ್ನೂ ನೋಡದಿದ್ದರೂ ಸಹ ಹೊರಬರುವ ದಾರಿಯನ್ನು ಆತನು ಈಗಾಗಲೇ ಸಿದ್ಧಪಡಿಸಿದ್ದಾನೆ. ಆದ್ದರಿಂದ ದೃಢವಾಗಿ ನಿಲ್ಲಿ. ಒಪ್ಪಿಕೊಳ್ಳುವ ವ್ಯಕ್ತಿಯಂತೆ ಅಲ್ಲ, ಮುರಿಯದಿರಲು ನಿರ್ಧರಿಸಿದ ವ್ಯಕ್ತಿಯಂತೆ ಸಹನಶೀಲರಾಗಿರಿ. ಸಹನೆ ಎಂದರೆ ಮೌನವಾಗಿರುವುದಲ್ಲ, ಅದು ಕುಸಿಯದ ಶಕ್ತಿ. ಎಲ್ಲವೂ ನೋವಾಗಿದ್ದರೂ ಮುಂದುವರಿಯುವ ನಂಬಿಕೆ. ನಿಮ್ಮ ಕೈಗಳನ್ನು ಎತ್ತಿ ಆತನನ್ನು ಕರೆಯಿರಿ. ಸಾಮಾನ್ಯವಾಗಿ ಅಲ್ಲ, ಅರ್ಧಗಿಯಲ್ಲ, ಅರ್ಧ ಮನಸ್ಸಿನಿಂದ ಅಲ್ಲ. ನಿಮಗೆ ಆತನು ಅಗತ್ಯವಿರುವಂತೆ ಕರೆಯಿರಿ, ಏಕೆಂದರೆ ಅದು ನಿಜ. ನಿಮ್ಮ ಪ್ರಾರ್ಥನೆ ಖಾಲಿ ಪದಗಳಲ್ಲ, ಅದು ಶಕ್ತಿ, ಅದು ಸಂಪರ್ಕ, ಅದು ನಿಮ್ಮ ಜೀವಜಾಲ. ಯಾರೂ ನೋಡದ ರಾತ್ರಿಯ ನಿಶ್ಶಬ್ದತೆಯಲ್ಲಿ ಪ್ರಾರ್ಥಿಸಿ. ನಿಮ್ಮ ಬಳಿ ಏನೂ ಇಲ್ಲವೆಂದು ಅನಿಸಿದರೂ ಕೊಡಿ. ಜಗತ್ತು ಭಾರವಾಗಿದೆ ಎಂದು ಅನಿಸಿದರೂ ಒಳ್ಳೆಯದು ಮಾಡಿ. ಇವು ಸಣ್ಣ ಕಾರ್ಯಗಳಲ್ಲ, ಇವು ಬಾಗಿಲುಗಳು ತೆರೆದುಕೊಳ್ಳುತ್ತಿರುವ ಕ್ಷಣಗಳು. ಮತ್ತು